ನಿಮ್ಮ ಹೆಣ್ತಿ ವೈಯಕ್ತಿಕ ರೀ, ವೈಯಕ್ತಿಕ ಹೆಣ್ಮಕ್ಳ ಬಗ್ಗೆ ಆಡ್ಬೇಕಾದ್ರೆ ಶಿವಲಿಂಗೇಗೌಡ್ರೆ ನಿಮ್ಮ ವಯಸ್ಸಿಗೆ ಕೂಡ ನಿಮ್ಗೆ ಪರಿಜ್ಞಾನನೇ ಇಲ್ಲ. ಸ್ಟೇಟ್ ಗೌರ್ಮೆಂಟ್ ಕೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಹಾಕ್ತಾರೆ, ಸ್ಟೇಟ್ ಕೇಳಿದ್ರೆ ಸೆಂಟ್ರಲ್. ಇವರಿಬ್ರು ತಾರತಮ್ಯ. ಅದರಿಂದ ಕೂಸ್ ಬಡವಾಯ್ತು ಅನ್ನಂಗೆ ನಮ್ಮ ಜನಗಳು ಬಡವರಾಗ್ತಾರೆ. ಅಲ್ಲ, ಅದೇ ಅವರು ಸುಲಿಗೆ ಅವರು ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ದಾರೆ, ಅವರು ಜನಗಳಿಗಾಗಿ ಇದು ಮಾಡ್ತಾ ಇಲ್ಲ. ಈ ಸರ್ಕಾರ ನಮ್ಗೆ ಯಾಕೋ ಜನರು ಜೇಬಿ ಕತ್ತರಿ ಆಗ್ಯದ ಅನಿಸ್ತು. ಸರ್ಕಾರ ಮೆಟ್ರೋ ದರ ಅಲ್ಲ, ಪ್ರತಿ ಒಂದು ಬೆಲೆನೂ ಜಾಸ್ತಿ ಮಾಡ್ತಾನೆ ಇದೆ. ಇವತ್ತು ಯಾವ್ದ್ರ ಮೇಲೆ ಟ್ಯಾಕ್ಸ್ ಆಗ್ತಾ ಇಲ್ಲ. ಎಣ್ಣೆಗೆ ಇವತ್ತು ಡ್ರಿಂಕ್ಸ್ ಮಾಡೋರಿಗೆ 3-4 ಸರಿ ರೈಸ್ ಮಾಡ್ತಾರೆ ಎಣ್ಣೆಗೆ. 5,000 ಜನ ಇದ್ರೆ ಅದಕ್ಕೊಂದು ನಿಗಮ ಅಧ್ಯಕ್ಷ, ಅಲ್ಪಸಂಖ್ಯಾತರ ಅಧ್ಯಕ್ಷ, ಅವರಿಗೆ ಒಂದು ಕಾರ್, ಗೂಟದ ಕಾರು, ಅವರಿಗೆ ಬೆಂಗಾವಲು ಪಡೆ. ಯಾವುದೇ ತೆರಿಗೆ ಹೆಚ್ಚಿಗೆ ಮಾಡಬಾರ್ದು. ಈ ಬಜೆಟ್ ನಲ್ಲಿ ಹೆಚ್ಚಿಗೆ ಮಾಡಿದ್ದೆ ಅದಲ್ಲಿ ವಿಧಾನಸೌಧ ನುಗ್ಗಿ ಹಿಡಿದ ಜನ, ಮಧ್ಯಮ ವರ್ಗದವರು, ಮತ್ತೆ ನಿಮ್ಗೆ ಓಟ್ ಹಾಕಿದವರು, ಮತ್ತೆ ನಿಮ್ಮ ಮತಕ್ಷೇತ್ರ ಬಂದರು ಕಲ್ಕ ಹೊಡಿದವರು. ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನಲ್ಗೆ ಸ್ವಾಗತ. ನಾನು ಚಂದ್ರಿಕಾ. ಮೆಟ್ರೋ ದರ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಸುಮಾರು 5% ದರನ ಮತ್ತೆ ಮೆಟ್ರೋ ದರ BMRCL ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೆಚ್ಚಳ ಮಾಡಿದೆ ಅಂತಲೂ ಕೂಡ ಬರ್ತಾ ಇದೆ. ಇದೇ ಫೆಬ್ರವರಿ 9ರಿಂದ 5% ದರನ ಹೆಚ್ಚಿಗೆ ಆಗ್ತಾ ಇರೋವಂಥದ್ದು. ಇದ್ರ ಬಗ್ಗೆ ಜನರು ಏನು ಹೇಳ್ತಾರೆ? ಮೆಟ್ರೋ ದರ ಜಾಸ್ತಿ ಮಾಡೋದ್ರಿಂದ ಅದಕ್ಕೆ ಅವ್ರಿಗೆ ಹೊರೆ ಆಗ್ತಿದ್ದಾನ ಅಥವಾ ಹೊಡ್ತಾ ಬೀಳ್ತಾ ಇದ್ದಾನ? ಪ್ರತಿನಿತ್ಯ ಅಡ್ಡಾಡ್ರಿಗೆ ಎಷ್ಟು ತೊಂದರೆ ಆಗ್ತಿದೆ ಕೇಳೋಣ ಬನ್ನಿ. ಜನಸಾಮಾನ್ಯರು ಯಾವಾಗಲೂ ಕಷ್ಟಪಟ್ಟು ದುಡಿತಾರೆ, ಸರ್ಕಾರಗಳು ಅರ್ಥ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ದಿಢೀರ್ ಅನ್ನಂಗೆ ಈ ಥರ ಇದು ಮಾಡಿದ್ರೆ ಜನಗಳಿಗೆ ಹೊಡ್ತಾ ಬೀಳತ್ತೆ. ಯಾಕೆ ಅಂದರೆ ಕೂಲಿ ಕಾರ್ಮಿಕರು, ತರಕಾರಿ ಅಂಗಡಿಯವರು, ಪ್ರತಿಯೊಬ್ಬರು ಏನೋ ಒಂಥರ ಈ ಮೆಟ್ರೋ ಮೇಲೆ ಅವಲಂಬನೆ ಆಗಿರ್ತಾರೆ. ಈಗ ಯಾಕೆ ಅಂದರೆ ಗೌರ್ಮೆಂಟ್ ಬಸ್ಸಿಗೆ ಹೋಗೋಕ್ಕಾಗಲ್ಲ, ಜೆಂಟ್ಸ್ಗಳು ಅಲ್ಲಿ ಫ್ರೀ ಬಿಟ್ಟಿರೋದ್ರಿಂದ ಇಲ್ಲಿಗೆ ಇದು ಮಾಡ್ತಾರೆ. ಇಲ್ಲೂ ರಶ್ಶು ಅಲ್ಲೂ ರಶ್ಶು ಅಂದರೆ ಎಲ್ಲಿ ಜನಸಾಮಾನ್ಯರಿಗೆ ಪೆಟ್ಟು ಬೀಳೋದು. ಅಂದರೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟಿಗೆ ಕೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟಿನ ಮೇಲೆ ತಾಕ್ತಾರೆ, ಸ್ಟೇಟಿಗೆ ಕೇಳಿದ್ರೆ ಸೆಂಟ್ರಲ್ಲು. ಇವರಿಬ್ಬರು ತಾರತಮ್ಯ. ಅದರಿಂದ ಕೂಸು ಬಡವಾಯ್ತು ಅನ್ನಂಗೆ ನಮ್ಮ ಜನಗಳು ಬಡವರಾಗ್ತಾಯಿದ್ದಾರೆ ಅಷ್ಟೇ, ಇನ್ನೇನೂ ಆಗ್ತಾಯಿಲ್ಲ. ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಜನಸಾಮಾನ್ಯರಿಗೆ ತೊಂದರೆ ಕೊಡಬಾರ್ದು. ನೆಮ್ಮದಿಯಿಂದ ಈಗ ಕೋವಿಡ್ ಟೈಮಲ್ಲಿ ಅದೊಂಥರ ಹೋಯ್ತು. ಈಗ ಜನಸಾಮಾನ್ಯರಿಗೆ ಯಾವುದೇ ರೀತಿ ಬೆಲೆ ಜಾಸ್ತಿ ಮಾಡಬಾರ್ದು. ಇರೋದ್ರಲ್ಲಿ ಜನಗಳು ಬದುಕಬೇಕು, ಅದಕ್ಕೆ ಅದೊಂದು ಮನವಿ ಅಷ್ಟೇ. ಇಲ್ಲ ಆಲ್ರೆಡಿ ನೋಡಿರಿ, ಮೆಜೆಸ್ಟಿಕ್ಕಿಂದ JP ನಗರ ಹೋಗೋಕ್ಕೆ 50 ರೂಪೀಸ್ ಇದೆ. ಅದೇ ಒಬ್ಬ ಮನುಷ್ಯನಿಗೆ 5% ಮತ್ತೆ ಇನ್ನೂ ದರ ಜಾಸ್ತಿ ಅಂದರೆ ಎಲ್ಲಿಗೆ ಹೋಗ್ಬೇಕು ಹೇಳ್ರಿ? ಬೆಂಗಳೂರಲ್ಲಿ ಇರೋರೆಲ್ಲ ಎಲ್ಲರೂ IT BTಲಿಲ್ಲ, ಎಲ್ಲರೂ ಒಂದು ಇದರಲ್ಲಿದ್ದಾರೆ. ಕೂಲಿ ಕಾರ್ಮಿಕರು, ಯಾರೇ ಒಬ್ಬರು ಡ್ರೈವಿಂಗು, ಝೊಮ್ಯಾಟೊ ಇಂಥವರಿಗೆಲ್ಲ ಹೆಲ್ಪ್ ಆಗಬೇಕು. ಅದರಿಂದ ಸರ್ಕಾರಗಳು ಯಾವುದೇ ರೀತಿ ದರ ಜಾಸ್ತಿ ಮಾಡಬಾರ್ದು. ಬಡವ್ರ ಕಷ್ಟನ ಅರ್ಥ ಮಾಡ್ಕೊಂಡು ನಮ್ಮ ಸರ್ಕಾರ ಮುಂದಕ್ಕೆ ತೊಗೊಂಡೋಗ್ಬೇಕಷ್ಟೇ. ನಮ್ಮ ಹೆಸರು ನಾರಾಯಣ ಅಂತ, ಚಿಕ್ಕಮಗಳೂರು ಡಿಸ್ಟಿಕ್ಕು, ಮೂಡಿಗೆರೆ ತಾಲೂಕು ಅಂತೇಳಿ. ಸರ್ಕಾರ ಮೆಟ್ರೋ ದರ ಅಲ್ಲ, ಪ್ರತಿ ಒಂದು ಬೆಲೆನೂ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಈಗ 2.5 ವರ್ಷ 3 ವರ್ಷ ಆಗ್ತಾ ಬಂತು ಸರ್ಕಾರ ಬಂದು. ಅಭಿವೃದ್ಧಿ ಕಾರ್ಯ ಶೂನ್ಯ. ಇವರು ತೆರಿಗೆ ಮಾತ್ರ ಜನಗಳಿಂದ ಕಟ್ಟಿಸ್ಕೊಂತ ಇದ್ದಾರೆ, ಬಿಟ್ಟರೆ ಅಭಿವೃದ್ಧಿಗಳು ಎಲ್ಲೂ ಇಲ್ಲ. ಈಗ ಬೆಂಗಳೂರಿಂದು ಭಾರಿ ನನಗೆ ಗೊತ್ತಿಲ್ಲ, ನಾನು 2 ತಿಂಗಳ ಒಂದು ಸರಿ ಬರ್ತಾಯಿರ್ತೀನಿ. ನಮ್ಮ ಹಳ್ಳಿ ಮಟ್ಟದ ರೋಡ್ಗಳು, ಗ್ರಾಮೀಣ ಪ್ರದೇಶದ ರೋಡ್ಗಳು ಯಾವುದೂ ಅಭಿವೃದ್ಧಿ ಇಲ್ಲ. ಈಗೇನು ಮೊದಲಿಂದ 5 ವರ್ಷದ ಪೀರಿಯಡ್ಕ್ಕಿಂತ ಹಿಂದೆ ಏನು ಸರ್ಕಾರಗಳಿದ್ದು ಆವಾಗ ಮಾಡಿದ ರೋಡ್ಗಳು ಇರ್ಬೋದು, ಚರಂಡಿಗಳಿರ್ಬೋದು, ಅವೆಲ್ಲ ಕಿತ್ತೆದ್ದು ಹೋಗ್ತಾಯಿದ್ದಾವೆ. ಇವ್ರು ಬಂದ ಮೇಲೆ ಯಾವುದೇ ಇಲ್ಲ. ಇದು ಮನುಷ್ಯರಿಗೆ ಇದು ತೆರಿಗೆ ಒಂದು ಜನಗಳ ಮೇಲೆ ಹಾಕ್ತಾಯಿದ್ದಾರೆ. ಇವತ್ತು ಯಾವುದ್ರ ಮೇಲೆ ಟ್ಯಾಕ್ಸ್ ಆಗ್ತಾಯಿಲ್ಲ. ಎಣ್ಣೆಗೆ ಇವತ್ತು ಡ್ರಿಂಕ್ಸ್ ಮಾಡೋರಿಗೆ 3-4 ಸರಿ ರೈಸ್ ಮಾಡಿದ್ರು ಎಣ್ಣೆನ. ಪಾಪ ಅವರು 2,000 ಏನೋ ಹೆಂಗಸ್ರಿಗಳಿಗೆ ಹಾಕಿ ನಮ್ಮ ಹೆಂಡ್ತಿಗೆ ಇರ್ಬೋದು, ಅದನ್ನು ವಾಪಸ್ ಗಂಡದರ ಹತ್ರ ತಗೊಂಡು ಇವರಿಗೆ ಟ್ಯಾಕ್ಸ್ ಅದು ಅಲ್ಲ. ಅದೇ ಅವರು ಸುಲಿಗೆ ಅವರು ಸ್ವಾರ್ಥಕ್ಕಾಗಿ ಮಾಡ್ತಾಯಿದ್ದಾರೆ ಹೊರತು ಜನಗಳಿಗಾಗಿದೆ ಇದು ಮಾಡ್ತಾಯಿಲ್ಲ. ಮೆಟ್ರೋನ ಅಭಿವೃದ್ಧಿ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಅಭಿವೃದ್ಧಿ ಮಾಡೋದವ್ರಿಗೆ ಅವ್ರಿಗೆ ಇನ್ಕಮ್ ಸಾಕಾಗ್ತಾಯಿತ್ತು. ಇವತ್ತಕ್ಕೆ ಜಾಸ್ತಿ ಮಾಡಿದಾರ. ಈಗ ಅದರಿಂದ ಏನೋ ಅಭಿವೃದ್ಧಿ ಮಾಡ್ತಾಯಿಲ್ಲ ಮೆಟ್ರೋನವರು. ಈ ಸುಮ್ಮನೆ ಅದು ಅವರು ಜನಗಳಿಗೆ ಹೊರೆ ಹಾಕಿ ಅವರು ಅಭಿವೃದ್ಧಿ ಆಗ್ತಾಯಿದ್ದಾರೆ. ಕರ್ನಾಟಕ ಸರ್ಕಾರ ಅಭಿವೃದ್ಧಿ ಆಗ್ತಾಯಿಲ್ಲ. ಏನು ಮಂತ್ರಿಗಳಿರ್ಬೋದು, ಶಾಸಕರುಗಳಿರ್ಬೋದು, ಮತ್ತು ನಿಗಮ ಮಂಡಳಿ ಅಧ್ಯಕ್ಷರುಗಳಿರ್ಬೋದು, ಅದಕ್ಕೆ ಬೇರೆ ಯೂಸ್ ಮಾಡ್ಕೊಂಡಿದ್ದಾರೆ ಅವರು. ಒಂದು ಇಷ್ಟಾಗಲ ಜಾಗಕ್ಕೊಬ್ಬ ಅಧ್ಯಕ್ಷ, ಯಾವುದೋ ಒಂದು ನಿಗಮಕ್ಕೆ, KSRTCಗೆ ಇರ್ಬೋದು, ಇದರ ಇಡೀ ಕರ್ನಾಟಕಕ್ಕೆ ಬರ್ತದೆ. ಸುಮ್ಮನೆ ಒಂದು 5,000 ಜನ ಇದ್ರೆ ಅದಕ್ಕೊಂದು ನಿಗಮ ಅಧ್ಯಕ್ಷ,
ಅಲ್ಪಸಂಖ್ಯಾತರ ಅಧ್ಯಕ್ಷ, ಅವರಿಗೆ ಒಂದು ಕಾರ್ಗಳು, ಊಟದ ಕಾರು, ಅವರಿಗೆ ಬೆಂಗಾವಲು ಪಡೆ, ಈಗ ಅವೆಲ್ಲ ನಮ್ಮ ದುಡ್ಡುಗಳೇ ಸರ್ ಮೇಡಮ್, ನಮ್ಮ ದುಡ್ಡುಗಳೇ. ಎಲ್ಲೂ ಸ್ವಂತಕ್ಕೋಸ್ಕರ ಮಾಡ್ಕೊಂತ ಇದ್ದಾರೆ ಯಾರೋ ಒಬ್ಬ. ಹೌದು ಹೌದು ಹೌದು. ಅಲ್ಲ, ದರ ಏರಿಕೆ ಮಾಡ್ತಾ ಇರೋದೇ ತಪ್ಪವರು. ದರ ಏರಿಕೆ ಮಾಡೋಂಗೇ ಇಲ್ಲ, ಜನಗಳ ಮೇಲೆ ಹೊರೆ ಹಾಕ್ತಾನೆ ಇದ್ದಾರೆ, ಒಂದ್ರ ಮೇಲೆ ಒಂದು. ಜನಗಳಿಗೆ ಇವತ್ತು ಇನ್ಕಮ್ ಏನು ಬರ್ತಾ ಇಲ್ಲ, ಸೋರ್ಸ್ ಇಲ್ಲ. ಇವತ್ತು ಇಲ್ಲಿ ಏನು ಬೆಂಗಳೂರಿಗೆ ಉದ್ಯೋಗ ಮಾಡ್ತಾಯಿದ್ದಾರೆ, ಅವ್ನು ಪಾಪ ಒಂದು ಮನೆ ಬಾಡಿಗೆ 2 ಮಕ್ಕಳನ್ನ ಸಾಕಿ, ಹೆಂಡತಿ ಮಕ್ಕಳನ್ನ ಸಾಕಿದ ಕಷ್ಟ ಉಂಟು. ಇಲ್ಲಿ ಇನ್ಕಮ್ ಅವನಿಗೆ ಬರೋ ಇನ್ಕಮ್, ಅದ್ರಾಗೂ ಎಲ್ಲದು ತೆರಿಗೆನೇ ಅವನಿಗೆ. ಓಡಾಡೋದು ಇವತ್ತು 10 ಕಿಲೋಮೀಟ್ರ್ ಓಡಾಡಬೇಕಾದ್ರೆ ಅವನಿಗೆ ಅದು 10 ರೂಪಾಯಿ ಹೆಚ್ಚಾದ್ರೆ ಅದು ಕಷ್ಟನೇ. ಒಂದು ತಿಂಗಳಿಗೆ ಎಷ್ಟಾಗ್ತದೆ? 300 ರೂಪಾಯಿ ಸೋರ್ಸ್. ಅವನಿಗೆ ಬರ್ತಾ ಇರೋದು ಇನ್ಕಮ್ಗಳು ಅಷ್ಟೇ ಇರ್ತದೆ. ಒತ್ತಡ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಹೊರೆ ಆಗ್ತದೆ. ಕಡಿಮೆ ಮಾಡಬೇಕು. ಕಡಿಮೆ ಮಾಡಬೇಕು. ಸರ್ಕಾರದಾಗ ಏನಂತ ಹೇಳ್ತೀರಾ? ಮಾಡಲೇಬೇಕು ಅವರು. ಪ್ರತಿದಿನ ತೊಂದರೆ ಆಗುತ್ತೆ. ಮೇಡಮ್, ನಿಮಗೆ ಅನಿಸುತ್ತೆ? ನಮಗೂ ಹಾಗೆ ಅನಿಸುತ್ತೆ. ಪ್ರತಿದಿನ ವರ್ಕ್ ಹೋಗೋರಿಗೆ ಪ್ರಾಬ್ಲಮ್ ಆಗುತ್ತೆ ತುಂಬ. ಇಂಡಿಯಾದಲ್ಲಿ ಯಾವ ಸ್ಟೇಟಲ್ಲೂ ಈ ಥರ ಮಾಡಿಲ್ಲ. ಬೆಂಗಳೂರಲ್ಲೇ ಈ ಥರ ರೈಸ್ ಮಾಡ್ತಿದ್ದಾರೆ. ಸೊ ಕಡಿಮೆನೇ ಮಾಡಬೇಕು. ಸರ್ಕಾರಕ್ಕೆ ಏನು ಅದೇ ಕಡಿಮೆ ಮಾಡಿ ಅಂತ ಹೇಳಿ. 10% ಮಾಡಲಿ, ಆದರೆ ಲಕ್ಸರಿ ಇರಬೇಕು. ಮೆಟ್ರೋ ಲಕ್ಸರಿ ಇರಬೇಕು. 10 ರೂಪಾಯಿನ 100 ರೂಪಾಯಿ ಜಾಸ್ತಿ ಮಾಡಲಿ, ಲಕ್ಸರಿ ಇರಬೇಕು ಅಷ್ಟೇ. ಅವ್ರಿಗೆ ಮತ್ತೊಂದು ಬಿಡ್ಬೇಕು ಮೇಡಮ್, ಬೇರೆದು ಕಡಿಮೆ ಆಗಿ ಸ್ವಲ್ಪ ಲೋ ಬಜೆಟ್ ಎಲ್ಲರಿಗೆ ನೋಡ್ಬೇಕು ನಾವು. ಸ್ವಲ್ಪ ಹೈ ಕ್ಲಾಸ್ ಅವರಿಗೆ, ಆಮೇಲೆ ಸ್ವಲ್ಪ ಬಡವರಿಗೆ. ಹೈ ಕ್ಲಾಸ್ ಅವ್ರಿಗೆ ಮತ್ತು 100% ಜಾಸ್ತಿ ಮಾಡಲಿ, ಲಕ್ಸರಿ ಕೊಡ್ಬೇಕು. ಆದರೆ ಬಡವರಿಗೆ ಅವ್ರು ಸ್ವಲ್ಪ ದುಡ್ಡು ಕಡಿಮೆ ಮಾಡಿ ಚಲೋ ಕೊಡ್ಬೇಕು ಅವರಿಗೂ. ಏನು ಅಪ್ಡೇಟೇ ಮಾಡ್ತಾ ಇಲ್ಲ ಅಂದರೆ ತಪ್ಪದು. ಲಕ್ಸರಿ ಮಾಡಿ ಸ್ವಲ್ಪ ಫೀಚರ್ ಎಲ್ಲ ಕೊಟ್ಟು 5% ಜಾಸ್ತಿ ಮಾಡಿದ್ರೆ ಏನೂ ಇಲ್ಲ. ಕಡಿಮೆ ಇಲ್ಲ ತಪ್ಪು ಹೇಳಿ. ಏಕೆಂದರೆ ಚಲೋ ಮಾಡಿ 5% ಜಾಸ್ತಿ ಮಾಡಿದ್ರೆ ಅದು ಚಲೋ ಆಗ್ತದೆ. ನೀವು ಏನೂ ಮಾಡಲಿಲ್ಲ ಅಷ್ಟೇ ಉಂಟು, ಆದರೆ ದುಡ್ಡು ಜಾಸ್ತಿ ಮಾಡ್ತಿದ್ರೆ ಅದಕ್ಕೆ ತಪ್ಪಾಗುತ್ತೆ. ಹೌದಲ್ಲ? ಅದು ಸಾರ್ವಜನಿಕ ತೊಂದರೆ ಆಗ್ತದೆ. ಮಾಡದೇ ಇರೋದು ಉತ್ತಮ ಅಂತ ಅನಿಸ್ತದೆ. ಈಗ 5% ಜಾಸ್ತಿ ಮಾಡ್ತಿದ್ದಲ್ಲ. ಮಂಡೆಯಿಂದ 5% ಜಾಸ್ತಿ ಮಾಡ್ತಾರೆ. ಹೌದು, ಸಾರ್ವಜನಿಕ ಹೊರೆ ಆಗ್ತದೆ ಮೇಡಮ್. ಅದು ಹೊರೆ ಆಗ್ತಾಯಿದೆ. ಮಾಡದೇ ಇರೋದು ಉತ್ತಮ ಅಂತ ಅನಿಸ್ತದೆ. ಅವ್ರಿಗೆ ಓಡಾಡೋಕ್ಕೆ ದಿವಸ ಸ್ವಲ್ಪ ತೊಂದರೆನೇ ಆಗ್ತದೆ ಮೇಡಮ್. ಹಣಕಾಸಿನ ಇದರಲ್ಲಿ ಎಲ್ಲ ತೊಂದರೆ ಆಗ್ತದೆ. ಮಾಡದೇ ಇರೋದು ಉತ್ತಮ ಅಂತ ನಮ್ಮ ಅನಿಸ್ತದೆ. ಇಲ್ಲ, ಪ್ರಾಬ್ಲಮ್ ಆಗೇ ಆಗುತ್ತೆ ಮೇಡಮ್. ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ ಆಗುತ್ತೆ. ಬಟ್ ನಾವು ರೇರಾಗಿ ಅಡ್ಡಾಡೋದು, ಏನೂ ಹೇಳೋಕ್ಕಾಗಲ್ಲ ಮೇಡಮ್. ಈರಣ್ಣ ಹಡಪದಂತ ಕಲಬುರಗಿ ಅವರು. ಈಗ ಮೇಡಮ್, ಏನು ಕರ್ನಾಟಕ ಏನು ಈ ಸರ್ಕಾರ ಇದೆ, ಈ ಸರ್ಕಾರ ನಮ್ಗೆ ಯಾಕೋ ಜನರ ಜೇಬಿಗೆ ಕತ್ತರಿ ಹಾಕಿ ಅಂತ ಅನಿಸ್ತದೆ. ಯಾಕಂದ್ರೆ ಈ ಸರ್ಕಾರ ಏನೇ ಡಿಸಿಷನ್ ತೊಗೊಂಡ್ರು ಬಿ ಬಜೆಟ್ನಾಗಲಿ ಮತ್ತು ಯಾವುದೇ ವಿಷಯದಾಗ ಎಲ್ಲ ಒಂದು ರೆವೆನ್ಯೂ ಆಗಲಿ ಮತ್ತು ಸಾರಿಗೆ ಆಗಲಿ ಮತ್ತು ಯಾವುದೇ ಒಂದು ರಿಜಿಸ್ಟ್ರೇಷನ್ ಆಗಲಿ ಯಾವುದೇ ಒಂದು ಡಿಸಿಷನ್ ತೊಗೊಂಡ್ರು ಬಿ ಮಧ್ಯಮ ವರ್ಗದವರಿಗೆ ಹೊಡೆತ ಬೀಳ್ತದೆ. ಜನರ ಜೇಬಿಗೆ ಕತ್ತರಿ ಹಾಕ್ತಕ್ಕಂಥ ಕೆಲಸ ಈ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಮಾಡ್ತಿದೆ ಮೇಡಮ್. ಬರ್ನಿಂಗ್ ನೋಡಿ ಮೇಡಮ್, ಈ ಒಂದು ಹೈಟೆಕ್ ಸಿಟಿಯಲ್ಲಿ ಬೆಂಗಳೂರಲ್ಲಿ ಜನರು ಪಾಪ ಏನೋ ಬಟ್ಟೆ ಬಡೆಗಾಗಿ ಆ ಕಂಪ್ನಿ ಈ ಕಂಪ್ನಿ ಅಲ್ಲಿ ಇಲ್ಲಿ ಏನೋ ಮಾಡಿ ದುಡ್ದ ಹಣದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ನೋಡ್ಕೋಬೇಕು, ಮನಿ ರೆಂಟ್ ನೋಡ್ಕೋಬೇಕು ಮತ್ತು ಎಲ್ಲ ದಿನನಿತ್ಯ ಬಳಕೆ ವಸ್ತುಗಳನ್ನ ಖರೀದಿ ಮಾಡಬೇಕು. ಇಲ್ಲಿದ್ದು ಖರೀದಿ ಮಾಡಬೇಕು ಮೇಡಮ್. ಲೈಫ್ ಆಫ್ ಏನು ಜೀವನದ ಶೈಲಿ ಭಾಳ ರೇಟ್ ಹೆಚ್ಚಿಗೆ ಆಗ್ಲತ್ತದ. ಈ ಸರ್ಕಾರದ ಹೊರೆ ಮತ್ತು ಹೆಚ್ಚಿಗೆ ಮಾಡ್ಲತ್ತಾರ. ಒಟ್ಟು ಜನರ ಜೀವನ ಜೊತೆ ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆಟ ಆಡ್ತದೆ ಮೇಡಮ್. ಅವರೇ 5% ಅಲ್ಲ, ಟೋಟಲಿ 1% ಹೆಚ್ಚಿಗೆ ಮಾಡ್ಬಿಡೋದು. ನಿಮಗೇನೋ ಬಾರದ ಅಂತೇಳಿ ಫ್ರೀ ಬಸ್ ಫ್ರೀ ಯಾರು ಕೇಳಿದ್ರು ನಿಮಗೆ ಅರ್ಜಿ ಯಾರು ಹಾಕಿದಾರ? ಮಹಿಳೆಯರು ಯಾರು ಹಾಕಿದಾರ? ಹಾಂ, ಕರೆಂಟ್ ಬಿಲ್ ನಮಗೆ ಬೇಡ ಅಂತ ಯಾರು ಅರ್ಜಿ ಹಾಕಿದಾರ ತಮಗೆ? ಹಾಂ, ತಮ್ಮ ಸ್ವಾರ್ಥಕ್ಕಾಗಿ ಏನೋ ಯುವ ನಿಧಿ ಅಂತ ಮಾಡಿದ್ರಿ. ಯುವ ನಿಧಿಗೆ ಯಾರಿಗೆ ದುಡ್ಡು ಹಾಕಿರಿ ನೀವು? ಹಾಂ, ಇದು ಭಾಗ್ಯಲಕ್ಷ್ಮಿ ಯೋಜನೆ ಇದ್ರದ್ದು ಯಾವುದು ಮಹಿಳೆಯರಿಗೆ ಯೋಜನೆ ಮಾಡಿದ್ರಿ 2,000 ರೂಪಾಯಿ ಪರ್ ಮಂತ್. ಎಲ್ಲಿ ಹಾಕಿದಿರಿ? ಲಕ್ಷ್ಮಿ ಹಾಕೋರೆ, ಹೆಬ್ಬಾಳಕೋರೆ ಎಲ್ಲಿ ಹಾಕಿದಿರಿ ದುಡ್ಡು? ಒಂದು 2-3-4 ತಿಂಗಳು ಹಾಕಿ ಬಿಟ್ಬಿಟ್ರಿ. ನಿಮ್ಮ ಸ್ವಾರ್ಥಕ್ಕಾಗಿ, ನಿಮ್ಮ ಅಧಿಕಾರದ ಹಂಬಲಕ್ಕಾಗಿ, ತಮ್ಮ ಅಧಿಕಾರದ ಒಂದು ಚುಕ್ಕಾಣಿ ಹಿಡಿಯುವ ಸಲುವಾಗಿ ಜನರಿಗೆ ಇಲ್ಲ ಸಲ್ಲದ ಗೋಲ್ಡ್ ಗ್ಯಾರಂಟಿ ಕೊಟ್ಟು ಜನರಿಗೆಲ್ಲ ಜನರ ಜೀವನದ ಜೊತೆ ಆಟ ಆಡ್ತದ ಈ ಕರ್ನಾಟಕ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತೇಳಿ ಘಂಟಾಘೋಷವಾಗಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಟೋಟಲಿ ಮೆಟ್ರೋ ಹಿಡ್ಕೊಂಡೆ ಮೇಡಮ್. ದಿನ ಬಳಕೆಯ ವಸ್ತುಗಳು ದರ ಕೂಡ ಹೆಚ್ಚಿಗೆ ಆಗ್ತದೆ. ಅದರ GST CST ಮಾಡ್ತಾ ಇದ್ದಾರೆ. ದಿನನಿತ್ಯ ಏನು ಬಳಕೆ ಮಾಡ್ತಕ್ಕಂಥ ವಸ್ತುಗಳ ಬೆಲೆ ಕೂಡ ಭಾಳ ಗಗನಕ್ಕೆ ಇರ್ತಾಯಿದ್ದವು. ಅದಕ್ಕೋಸ್ಕರ ನಮಗೆ ವಿರೋಧದ ಇದು. ಈ ಒಂದು ಮೆಟ್ರೋದಂದು ಒಂದೇ ವಿಷಯ ಅಲ್ಲ, ಟೋಟಲಿ 10 ವಿಷಯಗಳು ಈ ರಾಜ್ಯ ಸರ್ಕಾರ ಜನರ ಜೊತೆ ಆಟ ಆಡೋದು ಬಿಡಬೇಕು. ಜನರ ಜೇಬಿಗೆ ಕತ್ತರಿ ಹಾಕೋದು ಬಿಡಬೇಕು. ಏನು ಯಾವುದು ತೆರಿಗೆ ಹೆಚ್ಚಿಗೆ ಮಾಡಬಾರ್ದು. ನಿಮ್ಮ ಸ್ವಾರ್ಥಕ್ಕಾಗಿ ಏನೋ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತೇಳಿ ಎಲ್ಲಿದೋ ರೆವೆನ್ಯೂದಲ್ಲಿ ಅಬಕಾರಿದಲ್ಲಿ ನೋಡಿರಿ ಎಂತಿಂಥ ವಿಚಾರಗಳು ಚರ್ಚೆ ಮಾಡಬೇಕು ಅಸೆಂಬ್ಲಿಯಲ್ಲಿ ಜನರದ್ದು ಭಾಳ ಜೀವನ ಕಷ್ಟಕರ ಆಗ್ಯದ. ಎಲ್ಲ ದಿನಮೂಲಿಕೆಯ ವಸ್ತುಗಳು ಹೆಚ್ಚಿಗೆ ಆಗ್ಯಾವ. ಅಂಥ ವಿಚಾರ ಮತ್ತು ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಆಗ್ಬೇಕು.
ಅಲ್ಲಿ ಸ್ಲಮ್ನಾಗ ಏನು ಹೊಡೆದಾಡ್ತಾರಲ್ಲ ಅಂಥ ಆ ಟೈಪ್ ಏಕ್ ವಚನದಲ್ರಿ ಶಿವಲಿಂಗೇಗೌಡರು ಏನು ವಯಸ್ಸಾಗ್ಯದ ವಯಸ್ಸಿಗೆ ಬೆಲೆ ಅದಲ್ಲ ಎಂತೆಂಥ ಮಾತುಗಳು ಅಲ್ಲೆಲ್ಲರೂ ನಿಮ್ಮದು ನೋಡಿ ಅಸೆಂಬ್ಲಿದಾಗ ನೋಡಿ ನಾವೆಲ್ಲ ಜನರು ಕಲಿಬೇಕು. ಏನಪ್ಪ ಶಾಸಕರು ಎಂಥ ಅಭಿವೃದ್ಧಿ ಬಗ್ಗೆ ಮಾತಾಡ್ರ, ಒಬ್ಬರು ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ. ಸೆಷನ್ ನಾವು ನೋಡ್ತಾ ಇದ್ದೀವಿ, ಸೆಷನ್ ಒಬ್ಬರು ಒಡೇ ಏಕ್ ವಚನದಾಗ ನಿಮ್ಮ ಹೆಣ್ತಿ ಹಂಗೆ ವೈಯಕ್ತಿಕ ಹೆಣ್ಮಕ್ಳ ಬಗ್ಗೆದಾಗ ಆಡಬೇಕಾದ ಶಿವಲಿಂಗೇಗೌಡ್ರೆ ನಿಮ್ಮ ವಯಸ್ಸಿಗೆ ಕೂಡ ನಿಮ್ಗೆ ಪರಿಜ್ಞಾನನೇ ಇಲ್ಲ. ಅಂಥ ಒಂದು ಹೇಳ್ತೀರಿ ಬಾಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ತತ್ವನ ನಾವು ಪಾಲಿಸ್ತೀವಿ ಅಂತೇಳಿ ಎಲ್ಲಿ ಪಾಲಿಸ್ಲತ್ತೀರಿ ನೀವು? ಅದು ಒಂದು ಅಸೆಂಬ್ಲಿಯಲ್ಲಿ ಜನ ನೋಡ್ತಾರೆ, ಸಾವಿರಾರು 6-7 ಕೋಟಿ ಜನಸಂಖ್ಯೆ ಅಲ್ಲ, ನಮ್ಮ ಇಡೀ ಅನ್ಯ ರಾಜ್ಯ ಕೂಡ ನೋಡ್ತಾ ಇದೆ. ನಿಮ್ಮದು ನೋಡಿ ನಾವು ಕಲಿಬೇಕು, ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಕಲಿಬೇಕು. ಅದೆಲ್ಲ ಬಿಟ್ಟು ನೀವು ಹೋಗಿದ್ದು ಹೆಸಲಕ್ಕೆ ನಾವು ನಿಮಗೆ ವಿಧಾನಸೌಧ ಕಳಿಸಿಸಲಕ್ಕೆ ನಮ್ಮ ಡೆವಲಪ್ಮೆಂಟ್ ಮಾಡಲಿ, ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಗುಡ್ ಎಜುಕೇಷನ್ ಕೊಡಲಿ, ನಮಗೆ ದಿನ ಬಳಕೆ ವಸ್ತುಗಳು ಕಡಿಮೆ ಆಗಲಿ ಅಂತ ಕೇಳಿಸಿ ನಾವು ಎಷ್ಟೋ ಹಂಬಲ ಆತುರೊಟ್ಟಿ ನಿಮ್ಗೆ ಓಟ್ ಹಾಕಿ ಪಾರ್ಲಿಮೆಂಟಿಗಾಗಲಿ ಅಸೆಂಬ್ಲಿಗಾಗಲಿ ಕಳಿಸಿರ್ತೀವಿ. ನೀವು ಹೋಗಿ ಏನು ಮಾಡ್ತೀರಿ? ಆ ಸ್ಲಮ್ನಾಗ ಜಗಳ ಆಡೋರು ಹಂಗೆ ಜಗಳ ಆಡತ್ತೀರಿ ಏಕ್ ವಚನದಾಗ. ನಿಮ್ಮನ್ನು ನೋಡಿ ನಾವು ಕಲಿಬೇಕಾ ಅಂಥ ಪೀಳಿಗೆ ದಯವಿಟ್ಟು ಈ ಶಾಸಕರಾಗಲಿ ಸಚಿವರಾಗಲಿ ಮತ್ತು ಯಾರೋ ಮೊನ್ನೆ ಸಂತೋಷ್ ರಾಡ್ ಅಂತ ಪಾಪ ಒಂದು ಚೌರಿಕ ಸಮಾಜದ ಆ ಜನರಿಗೆ ಒಂದು ಜಾತಿನೇ ಪದ ಬಳಸ್ತಾನೆ. ಇಂಥವೆಲ್ಲ ಯಾಕ್ರಿ ಮಾಡ್ತೀವಿ? ನಿಮಗೆ ಪರಿಜ್ಞಾನ ಇಲ್ವಾ? ಜವಾಬ್ದಾರಿತ ವ್ಯಕ್ತಿ ಇದ್ದೀರಿ ನೀವು. ಸಚಿವರಾಗಿರಿ, ಶಾಸಕರಾಗಿರಿ, ನೂರಾರು ಸಾವಿರಾರು ಲಕ್ಷಾನುಗಟ್ಟಲೆ ಜನ ನಿಮ್ಗೆ ಓಟ್ ಹಾಕಿ ಅಸೆಂಬ್ಲಿಗೆ ಕಳಿಸ್ತಾರೆ. ನಿಮಗೆ ಏನು ಮಾರ್ಗದರ್ಶನ? ನಿಮ್ಮ ಜನರಿಗೆ ಏನು ಕೊಡ್ತೀರಿ? ಅಭಿವೃದ್ಧಿ ಎಲ್ಲ ಜೀರೋ ಆಗ್ಯದ. ಎಲ್ಲಿ ರೋಡ್ಗಳಿಗೆ ನೋಡ್ರಿ, ಬೆಂಗಳೂರಲ್ಲಿ ನೋಡ್ತಾ ಇದ್ದೀನಿ ನಾನು ಕೂಡ, ಒಂದು ಕಲಬುರಗಿ ಅಷ್ಟಕ್ಕೆ ಮಾಡಬೇಕು, ಹೆಚ್ಚಿಗೆ ಮಾಡಬಾರ್ದು. ಜನರ ಜೊತೆ ಆಟ ಆಡಬಾರ್ದು, ಜನರ ಜೇಬಿ ಕತ್ತರಿ ಆಗಬಾರ್ದು, ಯಾವುದೇ ತೆರಿಗೆ ಹೆಚ್ಚಿಗೆ ಮಾಡಬಾರ್ದು. ಈ ಬಜೆಟ್ನಲ್ಲಿ ಹೆಚ್ಚಿಗೆ ಮಾಡಿದ್ದೆ ಅದಲ್ಲಿ ವಿಧಾನಸೌಧ ನುಗ್ಗು ಹಿಡಿದ ಜನ, ಮಧ್ಯಮ ವರ್ಗದವರು ಮತ್ತು ನಿಮ್ಮ ಓಟ್ ಹಾಕಿದವರು ಮತ್ತು ನಿಮ್ಮ ಮತಕ್ಷೇತ್ರಕ್ಕೆ ಬಂದ್ರೆ ಕಲ್ತು ಹೊಡಿತಾರೆ ನೋಡ್ರಿ. ಇಷ್ಟು ಮಾತ್ರ ಖರೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಬಜೆಟ್ನ ಹಣಕಾಸು ನಿಮ್ಮ ಕೈಗೆ ಅದ, ಹಣಕಾಸು ಖಾತೆ ನಿಮ್ಮ ಕೈಗೆ ಅದ. ದಯವಿಟ್ಟು ಜನರಿಗೆ ಭಾರ ಮಾಡಬೇಡ್ರಿ, ಜನರ ಜೀವನ ಜೊತೆ ಆಟ ಆಡಬೇಡ್ರಿ. ನೀವೇನು ಡಿಸಿಷನ್ ತೊಗೊಂಡ್ರೆ ಮಧ್ಯಮ ವರ್ಗದವ್ರಿಗೆ ಭಾಳ ಬರ್ಡನ್ ಆಗ್ತದೆ, ಭಾಳ ತ್ರಾಸ ಆಗ್ತದೆ. ದಿನ ಬಳಕೆ ವಸ್ತುಗಳು ಹೆಚ್ಚಿಗೆ ಆಗ್ತದೆ, ತೆರಿಗೆ ಹೆಚ್ಚಿಗೆ ಮಾಡಿದ್ರಂದ್ರು. ಅದಕ್ಕೋಸ್ಕರ ನೀವು ಕೈ ಮುಗಿದು ಹೇಳ್ತೀನಿ, ನೀವು ಭಾಳ ಎಷ್ಟೋ ಬಜೆಟ್ಗಳು ಮಾಡಿರಿ, ನಮಗೆಲ್ಲ ನುಡ್ತವ್ರು ಇದ್ದೀರಿ, ಫೈನಾನ್ಸಿಯಲಿ ಎಕನಾಮಿಕಲಿ ಎಲ್ಲ ರೀತಿಯಲ್ಲಿ ನಿಮಗೆ ಗೊತ್ತದ. ದಯವಿಟ್ಟು ಏನೇ ಮಾಡಿದ್ರು ಬಜೆಟ್ ಒಳ್ಳೆ ಬಜೆಟ್ ಆಗಲಿ. ಮತ್ತು ಈ ಮೆಟ್ರೋ ದರ 5% ಮಾಡ್ಬೇಕಂದ್ರೆ ದಯವಿಟ್ಟು ಮಾಡಬೇಡ್ರಿ. ಏನೋ ಮಾಡ್ತಿದ್ದೀರಿ ಅಂತಂದ್ರೆ ಮೇಂಟೆನೆನ್ಸ್ ಇಲ್ಲಕಂದ್ರೆ 1% 2% ಮಾಡಿರಿ, ಅಭ್ಯಂತರ ಇಲ್ಲ. ಆದರೆ ಇವೆಲ್ಲ ಬಸ್ ಪ್ರಯಾಣ ದರ ಬಂದ್ ಮಾಡಿರಿ, ಕರೆಂಟ್ ಬಂದ್ ಮಾಡಿರಿ, ಏನೋ 2,000 ರೂಪಾಯಿ ಹೆಣ್ಮಕ್ಳು ಮಹಿಳೆಯರ ಅದು ಕೂಡ ಬಂದ್ ಮಾಡಿ ಡೆವಲಪ್ಮೆಂಟ್ ಮಾಡಿರಿ. ಒಂದು ರೋಡಿಗೆ ಒಂದು ಬುಟ್ಟಿ ಮಣ್ಣು ಹಾಕಿಲ್ಲ, ಒಂದು ಕಾಂಕ್ರೀಟ್ ಇಲ್ಲ, ಒಂದು ಚರಂಡಿ ಇಲ್ಲ, ಸುಸಜ್ಜಿತವಾದ ಸೌಲಭ್ಯಗಳು ಯಾವ ರೀತಿಯ ಕರ್ನಾಟಕದಲ್ಲಿ ಅಭಿವೃದ್ಧಿಯ ಕೆಲಸಗಳು ಶೂನ್ಯ 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 ಶೂನ್ಯ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಮೆಟ್ರೋ ದರ ಹೆಚ್ಚಿಗೆ ಆಗ್ತಿರೋದ್ರ ಬಗ್ಗೆ ಸಾರ್ವಜನಿಕರು ಯಾವ ರೀತಿಯಾಗಿ ಹೇಳಿದ್ರು, ಪ್ರಯಾಣಿಕರು ತಮ್ಮ ಅಭಿಪ್ರಾಯವನ್ನು ಯಾವ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ ಅಂತ. ಇದೊಂಥರ ಲಾಸ್ಟ್ ಇಯರ್ ಕೂಡ 70% ಜಾಸ್ತಿ ಆಗಿತ್ತು, ಮತ್ತೆ ಈಗ 5% ಜಾಸ್ತಿ ಆಗ್ತಿರೋದ್ರ ಬಗ್ಗೆ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸೊ ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಚಂದ್ರಿಕಾ, ಸಪ್ತಶ್ವ ಟಿವಿ ಕನ್ನಡ, ಬೆಂಗಳೂರು.